ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಹೇರ್ ಕೇರ್ ಟಿಪ್ಸ್. ಮೊದಲಿಗೆ ನಾವು ಏನು ತಿಳ್ಕೊಬೇಕಂದ್ರೆ, ನಾವು ನಮ್ಮ ಸ್ಕಿನ್ನಿಗೆ ಎಷ್ಟು ಅಟೆನ್ಷನ್ ಕೊಡ್ತೀವೋ ಅದರಲ್ಲಿ 70% ಆದರೂ ಅಟೆನ್ಷನ್ ನಮ್ಮ ಕೂದಲಿಗೂ ಕೂಡ ಕೊಡಬೇಕು. ಈ ಬಗ್ಗೆ ನಾನು ಕೆಲವು ಟಿಪ್ಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಮೊದಲನೇ ಟಿಪ್, ನೀವು ಹೇರ್ ವಾಶ್ ಮಾಡಬೇಕಾದ್ರೆ ತುಂಬ ಬಿಸಿ ನೀರು ಅಥವಾ ತಣ್ಣೀರನ್ನು ಯೂಸ್ ಮಾಡಬೇಡಿ. ಹೀಗೆ ಮಾಡೋದ್ರಿಂದ ಡ್ಯಾಂಡ್ರಫ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ವಾರ್ಮ್ ವಾಟರಿಂದ ಹೇರ್ ವಾಶ್ ಮಾಡಿಕೊಳ್ಳಿ. ಎರಡನೇ ಟಿಪ್, ನೀವು ಹೇರ್ ವಾಶ್ ಮಾಡುವಾಗ ಶ್ಯಾಂಪೂನ ಡೈಲ್ಯೂಟ್ ಮಾಡಿ ಯೂಸ್ ಮಾಡಿ. ಇಲ್ಲದಿದ್ದರೆ ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಒಂದು ಕಪ್ನಲ್ಲಿ ನೀರು ತಗೊಳ್ಳಿ, ಅದಕ್ಕೆ ನೀವು ಒಂದು ವಾಶಿಗೆ ಎಷ್ಟು ಶ್ಯಾಂಪೂನ ಯೂಸ್ ಮಾಡ್ತೀರಾ ಅದರ ಅರ್ಧದಷ್ಟು ಶ್ಯಾಂಪೂನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಯೂಸ್ ಮಾಡಿ. ಮೂರನೇ ಟಿಪ್, ನೀವು ಶ್ಯಾಂಪು ಯೂಸ್ ಮಾಡುವಾಗ ಫಸ್ಟ್ ಕೈ ಮೇಲೆ ಹಾಕಿ ರಬ್ ಮಾಡಿ ಆಮೇಲೆ ಕೂದಲಿಗೆ ಹಚ್ಚಿ. ನೀವು ಆದಷ್ಟು ಕೆಮಿಕಲ್ಸ್ನ ಡೈರೆಕ್ಟಾಗಿ ಸ್ಕ್ಯಾಲ್ಪಿಗೆ ಟಚ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ. ನಾಲ್ಕನೇ ಟಿಪ್, ನೀವು ಹೇರ್ ವಾಶ್ ಆದಮೇಲೆ ಡ್ರೈ ಮಾಡೋಕ್ಕೆ ಒಂದು ಥಿಕ್ ಡ್ರೈ ಟೆವೆಲ್ನ ಯೂಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಈ ಟೆವೆಲ್ ನೀರಿನಾಂಶವನ್ನೆಲ್ಲ ಅಬ್ಸರ್ವ್ ಮಾಡೋದ್ರಿಂದ ನಮ್ಮ ಹೇರ್ ಬೇಗ ಆರುತ್ತೆ. ಐದನೇ ಟಿಪ್, ನಮ್ಮ ಹೇರ್ಗೆ ಎಷ್ಟು ನೀರು ಇಂಪಾರ್ಟೆಂಟು ಅಷ್ಟೇ ಆಯಿಲ್ ಕೂಡ ಇಂಪಾರ್ಟೆಂಟ್. ಸೊ ನಾವು ವಾರಕ್ಕೆ 3 to 4 ಟೈಮ್ಸ್ ಆಯಿಲ್ ಅಪ್ಲೈ ಮಾಡೋದು ಒಳ್ಳೆಯದು. ನೈಟ್ ಮಲಗಬೇಕಾದ್ರೆ ಆಯಿಲ್ ಹಚ್ಚಿ ಮಲಗಿ ನೆಕ್ಸ್ಟ್ ಡೇ ನಾವು ಹೇರ್ ವಾಶ್ ಮಾಡೋದ್ರಿಂದ ನರಿಶ್ಮೆಂಟ್ ಕೂಡ ಸಿಗುತ್ತೆ. ಕೊನೆ ಟಿಪ್, ನೀವು 2 ವೀಲರ್ ಯೂಸ್ ಮಾಡುವಾಗ ಹೆಲ್ಮೆಟ್ ಹಾಕೋ ಮುಂಚೆ ನಿಮ್ಮ ತಲೆಯನ್ನು ಒಂದು ಕ್ಲಾತಿಂದ ಕವರ್ ಮಾಡೋದ್ರಿಂದ ಫ್ರಿಕ್ಷನ್ ಕಡಿಮೆಯಾಗಿ ಹೇರ್ ಫಾಲ್ ಕಂಟ್ರೋಲ್ನಲ್ಲಿ ಬರುತ್ತೆ. ಇದ್ರ ಜೊತೆಗೆ ತುಂಬ ಜೋರು ಬಿಸಿಲಿಗೆ ಎಕ್ಸ್ಪೋಜರ್ ಅವಾಯ್ಡ್ ಮಾಡಿ. ಆ್ಯಸ್ ಯೂಶುವಲ್ ಕ್ಯಾಪ್ಸ್, ಅಂಬ್ರೆಲ್ಲ ಯೂಸ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಹೇರ್ ಆಯಿಲ್ಸ್ ಹಾಗೂ ಹೇರ್ ಪ್ಯಾಕ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ನೀರು ಹಾಕಿ ಅದಕ್ಕೆ ನೀವು ಒಂದು ವಾಶಿಗೆ ಎಷ್ಟು ಶ್ಯಾಂಪೂನ ಯೂಸ್ ಮಾಡ್ತೀರಾ ಅದರ ಅರ್ಧದಷ್ಟು ಶ್ಯಾಂಪೂನ ಬೌಲಿಗೆ ಹಾಕಿ ನೀರು ಮಿಕ್ಸ್ ಮಾಡಿ ಯೂಸ್ ಮಾಡಬೇಕು. ನೀವು ಹೇರ್ ವಾಶ್ ಮಾಡಿ ಶ್ಯಾಂಪೂನ ಡೈಲ್ಯೂಟ್ ಮಾಡಿ ಯೂಸ್ ಮಾಡಿ, ಇಲ್ಲ ಅಂದ್ರೆ ಹೇರ್ ಫಾಲ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಪ್ನಲ್ಲಿ ನೀರು ಹಾಕಿ ಅದಕ್ಕೆ ಶ್ಯಾಂಪೂನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ